ಪಾಕ್ ವಿಮಾನಗಳಿಗೆ ಭಾರತ ವಾಯುಪ್ರದೇಶ ಬಂದ್ ಮಾಡಲಾಗಿರುವಂತದ್ದು. ಇದರ ಜೊತೆಗೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದಿನ ಪ್ರಧಾನಿ ಗೃಹ ಸಚಿವರು ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದ ಸೇನಾ ಮುಖ್ಯಸ್ಥರು, ಭೂಸೇನೆ, ವಾಯುಪಡೆ, ನೌಕಾಪಡೆ ಮುಖ್ಯಸ್ಥರಿಂದ ಪ್ರಧಾನಿಯವರನ್ನ ಭೇಟಿ ಮಾಡಲಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್, ಎನ್ಎಸ್ಎ ದೋವಲ್ ಉಪಸ್ಥಿತಿ ಇದ್ರು. ಕೇಂದ್ರ ಜಲಶಕ್ತಿ ಸಚಿವರ ಜೊತೆಗೆ ಗೃಹ ಸಚಿವ ಶಾ ಸಭೆಯನ್ನು ನಡೆಸಿದ್ದಾರೆ. ಸಿಂಧು ನದಿ ಒಪ್ಪಂದದ ಬಗ್ಗೆ ಚರ್ಚಿಸಿದ್ದಾರೆ ಅಮಿತ್ ಶಾ. ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಜೊತೆಗೆ ಮಾತುಕತೆಯನ್ನು ನಡೆಸಲಾಗಿರುವಂತದ್ದು. ಸಿಂಧು ನದಿಯನ್ನ ಈಗಾಗಲೇ ತಡೆ ಹಿಡಿಯುವಂತೆ ಕೇಂದ್ರ ಸರ್ಕಾರ ಹೇಳಿತ್ತು. ಬಟ್ ಪ್ರವಾಹದಿಂದಾಗಿ ಆ ನೀರನ್ನು ಬಿಡಲಾಗಿತ್ತು. ಮುಂದೆ ಯಾವ ರೀತಿಯಾಗೆಲ್ಲ ಕ್ರಮ ತೆಗೆದುಕೊಳ್ಳಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಲಾಗಿದೆ. ಇವತ್ತು ಮೂಲಕ ಕಳವಳ ವ್ಯಕ್ತಪಡಿಸಿದಂತಹ ಸೌದಿ ಅರೇಬಿಯಾ, ಉಭಯ ದೇಶಗಳು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು, ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿ, ಯಾವುದೇ ಯುದ್ಧದಂತಹ ಕ್ರಮಕ್ಕೆ ಮುಂದಾಗಬಾರದು, ಉತ್ತಮ ನೆರೆಹೊರೆಯವರಂತೆ ಸಮಾಧಾನ ಶಾಂತಿಯಿಂದ ಸಹಬಾಳ್ವೆ ನಡೆಸಬೇಕು ಅಂತ ಟ್ವೀಟ್ ಮುಖಾಂತರ ವಿನಂತಿಯನ್ನ ಮಾಡಿಕೊಂಡಿರುವಂಥದ್ದು. ವಿನಂತಿ ಮಾಡಿಕೊಳ್ತೇವೆ ಅಂತ ಟ್ವೀಟ್ ಮುಖಾಂತರ ಸೌದಿ ಅರೇಬಿಯಾ ಹೇಳಿದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಸನ್ನಿವೇಶ ಹಿನ್ನೆಲೆಯಲ್ಲಿ ಟ್ವೀಟ್ ಮುಖಾಂತರ ಕಳವಳ ವ್ಯಕ್ತಪಡಿಸಿದೆ ಸೌದಿ ಅರೇಬಿಯಾ. ಉಭಯ ದೇಶಗಳು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು, ಪರಸ್ಪರ ಮಾತುಕತೆ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿ, ಯಾವುದೇ ಯುದ್ಧದಂತಹ ಕ್ರಮಕ್ಕೆ ಮುಂದಾಗಬಾರದು, ಉತ್ತಮ ನೆರೆಹೊರೆಯವರಂತೆ ಸಮಾಧಾನ ಶಾಂತಿಯಿಂದ ಸಹಬಾಳ್ವೆ ನಡೆಸಬೇಕು ಅಂತ ವಿನಂತಿಸ್ತೇವೆ ಅಂತ ಟ್ವೀಟ್ ಮುಖಾಂತರ ಸೌದಿ ಅರೇಬಿಯಾ ಸದ್ಯದ ಭಾರತ ಮತ್ತು ಪಾಕಿಸ್ತಾನದ ಒಂದು ವಾತಾವರಣ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಸೌದಿ ಅರೇಬಿಯಾ ಗೌರ್ಮೆಂಟ್ ಮಾಡಿರುವಂತಹ ಒಂದು ಟ್ವೀಟ್ ಅನ್ನ, ಈ ಟ್ವೀಟ್ ಮುಖಾಂತರ ಯುದ್ಧ ಬೇಡ, ಇಬ್ರು ಕೂತ್ಕೊಂಡು ಮಾತುಕತೆ ನಡೆಸಿ, ಮಾತುಕತೆ ಮುಖಾಂತರ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅಂತ ಸೌದಿ ಅರೇಬಿಯಾ ಸಲಹೆಯನ್ನ ಕೊಟ್ಟಿದೆ. ಈ ಮುಖಾಂತರ ಒಂದು ರೀತಿಯಾಗಿ ಆತಂಕವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಸೌದಿ ಅರೇಬಿಯಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶಗಳು ಕೂಡ ಈಗಾಗಲೇ ಒಂದಷ್ಟು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಸೌದಿ ಅರೇಬಿಯಾ ಕೂಡ ಹೇಳಿದೆ.